ಮೊನ್ನೆನೂ ಕೂಡ ಈ ವಿಚಾರವನ್ನ ಹೇಳ್ತಾ ಇದ್ದೆ. ದರ್ಶನ್ ಅವರ ತಾಯಿ ದರ್ಶನ್ ಅವರನ್ನ ಭೇಟಿಯಾಗಕ್ಕೆ ಹೋದಂತ ಸಂದರ್ಭದಲ್ಲೇ 7-8 ವರ್ಷಗಳಿಂದ ತಾಯಿ ಮಗ ಮುನಿಸ್ಕೊಂಡಿದ್ರು, ಜೊತೆಗೆ ಸಹೋದರ ಕೂಡ. 7-8 ವರ್ಷಗಳಿಂದ ಕದಡಿದ್ದ ದರ್ಶನ್ ಮತ್ತು ತಾಯಿ ಮೀನಾ ಅವರ ಮನಸ್ಸು ಈಗ ಸರಿಯಾದಂಗೆ ಕಾಣಿಸ್ತಾ ಇದೆ. ಹಳಸಿದ್ದ ತಾಯಿ ಮಗನ ಸಂಬಂಧಕ್ಕೆ ಕೊನೆಗೂ ಕೂಡ ಜೈಲಲ್ಲೇ ಮುಕ್ತಿ ಸಿಗಬೇಕಾದಂಗೆ ಪರಿಸ್ಥಿತಿ ಬಂತು. ಜೈಲಲ್ಲಿ ಮಗ ದರ್ಶನ್ನ ಭೇಟಿಯಾಗಿದ್ರು ಮೀನಾ ತೂಗುದೀಪ್ ಅವರು. ಪರಪ್ಪನ ಅಗ್ರಹಾರದಲ್ಲಿ ತಾಯಿ ಮಗ ಮಾತನಾಡಿದ್ದೇನು ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತೀವಿ. ಸೊ ಆ ಒಂದು ವಿಚಾರ ಬಹಳ ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಹಾಡ್ತು. ಆ ಗಲಾಟೆಗಳು, ಅದಾದ ನಂತರ ಅವರ ಆಡಿಯೋಗಳು, ತಾಯಿಯ ಬಗ್ಗೆ ಮಾತನಾಡಿದ್ದು, ಅವ್ರ ಬಗ್ಗೆ ಅವರೇ ಮಾತನಾಡ್ಕೊಂಡಂಥ ಆಡಿಯೋ ಎಲ್ಲ ವೈರಲ್ ಆಯಿತು. ಆ ಮುನಿಸು ಮನೆಯಲ್ಲಿ ಅತಿ ಹೆಚ್ಚಾಗಿ ಆಗ್ತಾ ಹೋಯಿತು. ಅದರಲ್ಲೂ ಕೂಡ ಪವಿತ್ರ ಗೌಡ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ರೀತಿಯಾದಂಥ ಸಂಘರ್ಷಕ್ಕೆ ನಾಂದಿ ಹಾಡ್ತು. ಹಲವು ಟೀಕೆಗಳು ಕೂಡ ಬಂತು ಆ ವಿಚಾರದಲ್ಲಿ. ಸಹೋದರ ದೂರ ಆದರು, ತಾಯಿ ದೂರ ಆದರು, ಪವಿತ್ರ ಗೌಡ ಮಾತ್ರ ಹತ್ತಿರಕ್ಕೆ ಇಟ್ಕೊಂಡ್ರು, ವಿಜಯಲಕ್ಷ್ಮಿ ದೂರ ಆದರು, ಈ ಥರ ಏನೇನೋ ಚರ್ಚೆಗಳು ಬಂದವು. ಜೈಲಲ್ಲಿ ಮಗನ ಸ್ಥಿತಿ ಕಂಡು ಬಿಕ್ಕಳಿಸಿದ್ರು ತಾಯಿ ಮೀನಾ. ತಾಯಿ ಹತ್ತಿದ್ದಕ್ಕೆ ಮಗ ದರ್ಶನ್ ಕಣ್ಣಲ್ಲೂ ಕೂಡ ನೀರು ಬಂತು ಅಂತ ಹೇಳ್ತಾರೆ. ಸೊ ತಾಯಿ ಯಾವಾಗಿದ್ರೂ ಕೂಡ ತಾಯಿನೇ, ಜೊತೆಗಿರಬೇಕು, ಜೊತೆಗೆ ಇಟ್ಕೊಳ್ಬೇಕು. ಮತ್ತೊಮ್ಮೆ ಸಿಗಲ್ಲ ತಾಯಿ ಅನ್ನೋರು, ಬೇರೆ ಇನ್ಯಾರಾದ್ರೂ ಸಿಕ್ಕೇ ಸಿಗ್ತಾರೆ, ತಾಯಿ ಸಿಗಲ್ಲ. ಮಗನ ತಬ್ಬಿ ಅಳುತ್ತಲೇ ಪ್ರೀತಿಯನ್ನು ಮುತ್ತಿಟ್ರು ತಾಯಿ ಮೀನಾ ಅವರು. ಕಾರಣ 7-8 ವರ್ಷಗಳಿಂದ ದೂರ ಇದ್ದರು. ಮಗನನ್ನು ಜೈಲಿನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಯಾವ ತಾಯಿಗಾದರೂ ಸಂಕಟ ಆಗಲ್ವಾ ಈ ಪರಿಸ್ಥಿತಿಯಲ್ಲಿ ನೋಡಿದಾಗ? ಅದೆಷ್ಟೇ ಬೇಜಾರಿರ್ಬೋದು, ಮಗ ಏನೇ ಮಾಡಿರ್ಬೋದು, ಬಟ್ ತಾಯಿಗೆ ಮಗ ಮಗನೇ. ನೀನು ಯಾಕಮ್ಮ ಬರೋಕ್ಕೆ ಹೋದೆ ಅಂತ ದರ್ಶನ್ ಹೇಳಿದ್ರಂತೆ. ಯಾಕೋ ಮಗ ಇಷ್ಟೊಂದು ಸಣ್ಣಗಾಗಿದೆಯಾ ಅಂತ ತಾಯಿ ಕೇಳಿದ್ರಂತೆ. ಜೈಲೂಟ ಸೇರ್ತಿಲ್ಲಮ್ಮ, ಡಯಟ್ನಲ್ಲಿದ್ದೀನಿ ಅಮ್ಮ ಅಂತ ದರ್ಶನ್ ಆಡಿದ್ದಾರೆ ಅಲ್ಲಿ ಮಾತನ್ನು. ಯಾಕೋ ಇಂತಹ ದುಸ್ಥಿತಿ ತಂದುಕೊಂಡೆ ಅಂತ ತಾಯಿಯವರು ಕೇಳಿದ್ದಾರೆ. ಅದೆಲ್ಲ ಬಿಡಮ್ಮ ಅಂತ ತಾಯಿಯನ್ನು ಸಂತೈಸಿದ್ದಾರೆ ದರ್ಶನ್. ಅದೆಲ್ಲ ಬಿಡಮ್ಮ ಅಂತ ಹೇಳಿ, ಪಾಪ ಯಾಕೋ ಇಂಥ ದುಸ್ಥಿತಿ ತಂದುಕೊಂಡೆ ಅಂತಂದರೆ ಅದೆಲ್ಲ ಬಿಡಬೇಕಂತೆ. ಓಕೆ, ಕೋಪ ಕಡಿಮೆ ಮಾಡಿಕೊಳ್ಳು ಅಂತ ತಾಯಿಯಿಂದ ಸಲಹೆ ಬಂತು. ಇದೇ ಮುಳುವಾಗತ್ತೆ. ನೀವೆಷ್ಟೇ ಒಳ್ಳೆಯವರಾಗಲಿ, ನಿಮ್ಮ ಒಂದು ಕೋಪ ನಿಮ್ಮ 100 ಒಳ್ಳೆಯತನವನ್ನು ಮಣ್ಣುಪಾಲು ಮಾಡಿಬಿಡುತ್ತೆ. ಸರಿ ಆಯ್ತಮ್ಮ ಅಂತ ವಿನಮ್ರವಾಗಿಯೇ ದರ್ಶನ್ ಹೇಳಿದ್ದಾರಂತೆ. ಅಣ್ಣನ ಸ್ಥಿತಿ ಕಂಡು ತಮ್ಮ ದಿನಕರ್ ಸಹ ಕಣ್ಣೀರಿಟ್ಟಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತಾ ಇದೆ. ನಿಮಗೆ ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸನ್ನು ಕೊಡ್ತಾ ಇದ್ದೀವಿ. ಪರಪ್ಪನ ಅಗ್ರಹಾರದಲ್ಲಿ ತಾಯಿ ಮಗ ಮಾತನಾಡಿರುವಂತಹ ಮಾತುಕತೆಗಳು ಏನಾಗಿದೆ ಅಂತ ಹೇಳಿ. ಸೊ ಅದು ಕೆಲವು ಸ್ವಲ್ಪ ವಿಚಾರಗಳು, ತಾಯಿ ಮಗನ ವಿಚಾರದಲ್ಲಿ ಬಹಳ ಸಂಕಟ ಆಗುತ್ತೆ ಕೆಲವೊಂದು ವಿಚಾರಗಳು. ಬಟ್ ತಾಯಿ ಹೇಳಿದ ಮಾತುಗಳನ್ನು ಕೇಳಿಸ್ಕೊಂಡಿರುವಂಥ ಮಕ್ಕಳಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಕಾಣಿಸ್ತದೆ. ನನ್ನ ಸಹೋದ್ಯೋಗಿ ಉಮೇಶ್ ನನ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈಗ ತಾಯಿಗೆ ಮಗ ಏನೇ ಮಾಡಿದರೂ ಕೂಡ ಮಗ ಮಗನೇ. ಎಷ್ಟೇ ತಪ್ಪು ಮಾಡಿದಾಗಲೂ ಕೂಡ ಮಗನ ರೀತಿಯಲ್ಲೇ ನೋಡ್ಕೊಳ್ತಾರೆ. ಬಟ್ ಇಲ್ಲಿ ದರ್ಶನ್ ವಿಚಾರದಲ್ಲಿ ಹಲವು ಅವಕಾಶಗಳು ತುಂಬ ಸಿಕ್ಕಿತ್ತು. ತಾಯಿ ವಿಚಾರದಲ್ಲಿ, ತಮ್ಮನ ವಿಚಾರದಲ್ಲಿ ತುಂಬ ಅವಕಾಶಗಳು ಸಿಕ್ಕಿತ್ತು. ಅದಾಗಿಯೂ ಕೂಡ ಸರಿ ಹೊಂದಿರಲಿಲ್ಲ. ಬಟ್ ಜೈಲೇ ಸರಿ ಆಗಬೇಕಾಯ್ತಾ ಅಂತ, ಜೈಲಿನ ಜಾಗವೇ ಅವರಿಗೆ ಮತ್ತೆ ಒಂದಾಗುವಂಥ ಪರಿಸ್ಥಿತಿಗೆ ತಂದಿಡ್ತಾ ಅಂತ? ಅರುಣ್, ಪವಿತ್ರ ಗೌಡ ಮತ್ತು ನಟ ದರ್ಶನ್ ವಿಚಾರ ಯಾವಾಗ ಬೆಳಕಿಗೆ ಬಂತು, ಆ ನಂತರದಲ್ಲಿ ಅವರ ಕುಟುಂಬಸ್ಥರಿಂದ ನಟ ದರ್ಶನ್ ದೂರವಾಗಿದ್ದರು. ಅದರಲ್ಲೂ ಕೂಡ ಪ್ರಮುಖವಾಗಿ ಅವರ ತಾಯಿ ಏನಿದ್ದಾರೆ, ಅವ್ರ ತಾಯಿ ಜೊತೆ ಕೂಡ ಕಳೆದ 7-8 ವರ್ಷಗಳಿಂದ ನಟ ದರ್ಶನ್ ಮಾತಾಡ್ತಿರಲಿಲ್ಲ, ಅವ್ರ ಮನೆಗೂ ಕೂಡ ಹೋಗ್ತಾ ಇರಲಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ಜೊತೆಗೆ ಸಹೋದರ ಏನಿದ್ದಾರೆ ಅವರು ಕೂಡ ಅವ್ರ ಹತ್ರ ಕೂಡ ಇತ್ತೀಚೆಗೆ ಸರಿಯಾಗಿ ಮಾತಾಡ್ತಿರ್ಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇತ್ತು. ಕಳೆದ 2 ದಿನಗಳ ಹಿಂದೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲೇನು ನಟ ದರ್ಶನ್ ಜೈಲಿಗೆ ಹೋಗಿದ್ದಾರೆ, ಆ ಸಂಬಂಧಪಟ್ಟ ಹಾಗೆ ಕಳೆದ 2 ದಿನಗಳ ಹಿಂದೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ಅವರ ತಾಯಿ ಮತ್ತು ಸಹೋದರ ದಿನಕರ್ ಏನಿದ್ದಾರೆ ಇಬ್ಬರು ಕೂಡ ದರ್ಶನ್ ಭೇಟಿ ಮಾಡಿರುವಂಥದ್ದು. ಭೇಟಿ ಮಾಡಿದಂಥ ವೇಳೆಯಲ್ಲಿ ನಿಜಕ್ಕೂ ಭಾವುಕ ಸನ್ನಿವೇಶ ಕಂಡುಬಂತು ಅನ್ನೋದು ಅಲ್ಲಿನ ಸಿಬ್ಬಂದಿ ಹೇಳುವಂಥದ್ದು. ನಟ ದರ್ಶನ್ ಭೇಟಿಯಾದಂಥ ವೇಳೆಯಲ್ಲಿ ಅವರ ತಾಯಿ ಏನಿದ್ರು, ತಾಯಿ ತೀವ್ರವಾಗಿ ಭಾವುಕಳಾದರು. ಆ ಸಂದರ್ಭದಲ್ಲಿ ನಟ ದರ್ಶನ್ ಕೂಡ ತಾಯಿನ ಕಂಡು ಕಣ್ಣೀರಾಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಯಾಕೆ ಈ ಥರ ಕೆಲಸ ಮಾಡಿಕೊಂಡೆ, ಕೋಪ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇನ್ನು ಮುಂದೆ ಆದರೂ ನಿನ್ನ ಜೊತೆ ನಾವು ಇರ್ತೀವಿ ಅನ್ನೋ ಮಾತುಗಳನ್ನು ತಾಯಿ ಮತ್ತು ಸಹೋದರ ನಟ ದರ್ಶನ್ಗೆ ಹೇಳ್ತಾರೆ. ದರ್ಶನ್ ಕೂಡ ಅದಕ್ಕೆ ರಿಪ್ಲೈ ಮಾಡಿರುವಂಥದ್ದು. ಇನ್ನು ಮುಂದೆ ಸರಿಯಾಗಿ ಹೋಗ್ತೀನಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇರುವಂಥದ್ದು. ಹಾಗಾಗಿ ಕಳೆದ 7-8 ವರ್ಷಗಳಿಂದ ಏನು ಇವರಿಬ್ಬರ ಮಧ್ಯೆ ಮಾತುಕತೆ ಇರಲಿಲ್ಲ, ಆ ಮಾತುಕತೆ ಪರಪ್ಪನ ಅಗ್ರಹಾರ ಜೈಲಲ್ಲೇ ಈಗ ದರ್ಶನ್ ಮತ್ತು ಅವ್ರ ತಾಯಿ ಇಬ್ಬರು ಕೂಡ ಒಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಅಷ್ಟೇ ಅಲ್ಲದೆ ಈ ಪ್ರಕರಣದಲ್ಲಿ ನಿಮ್ಮ ಜೊತೆಗೆ ನಾವು ನಿಲ್ತೀವಿ ಅನ್ನೋ ಮಾತುಗಳನ್ನು ಕೂಡ
ಅವರ ಅಮ್ಮ ಮತ್ತು ಅವ್ರ ಸಹೋದರ ಇಬ್ಬರು ಕೂಡ ಆ ನಟ ದರ್ಶನ್ಗೆ ಹೇಳಿ ಅವ್ರಿಗೆ ಧೈರ್ಯ ತುಂಬಿ ಬಂದಿದ್ದಾರೆ. ನಟ ದರ್ಶನ್ ಕೂಡ ಆ ಸಂದರ್ಭದಲ್ಲಿ ತುಂಬ ವೀಕ್ ಆಗಿದ್ದಾರೆ ಅನ್ನೋ ಮಾತನ್ನು ಕೂಡ ಅವ್ರ ತಾಯಿ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಅಂದರೆ ಜೈಲಿನ ಊಟ ಅಷ್ಟು ಸರಿಯಾಗಿಲ್ಲ, ಹಾಗಾಗಿ ಸ್ವಲ್ಪ ಸಣ್ಣ ಆಗಿದ್ದೀನಿ, ಎಲ್ಲ ಸರಿ ಹೋಗುತ್ತೆ ಅನ್ನೋ ಮಾತುಗಳನ್ನು ಹೇಳಿ ಪರಸ್ಪರ ಧೈರ್ಯ ತುಂಬಿದ್ದಾರೆ ಅನ್ನೋ ಮಾತುಗಳು ಈಗ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾದ ನಂತರದಲ್ಲಿ ಜೈಲಲ್ಲಿ ಹೋಗಿ ಭೇಟಿಯಾದ ನಂತರದಲ್ಲಿ ಈಗ ತಾಯಿ ಮಗ ಒಂದಾಗಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಉಮೇಶ್, ವಾಪಸ್ ಬರ್ತೀವಿ ನಿಮ್ಮ ಹತ್ರ.